ಬರೀ ಮುಸಲ್ಮಾನ್ ಹೆಸರನ್ನ ಓದ್ತಾ ಇದಾರಲ್ಲ, ನನ್ನ ಬ್ರದರ್ಸ್ ಅವರು. ದೇ ಆರ್ ಮೈ ಬ್ರದರ್ಸ್. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗಿನಿಂದ ಜಿಹಾದಿಗಳ ಅಟ್ಟಹಾಸ ಆಕಾಶದಲ್ಲೂ ಪ್ರತಿಧ್ವನಿಸ್ತಾ ಇದೆ. ಓಲೈಕೆ ರಾಜಕಾರಣಕ್ಕಾಗಿ ಮತ್ತು ವೋಟ್ ಬ್ಯಾಂಕ್ನ ದಾಹಕ್ಕಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನೇ ಹಳ್ಳ ಹಿಡಿಸಿದೆ. ತಲೆ ಮೇಲಿರೋ ಟೋಪಿ ನೋಡಿ ಪೊಲೀಸರೇ ಮಾಫಿ ಮಾಡಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಕರ್ನಾಟಕ. ಕಳೆದ 48 ಗಂಟೆಗಳ ಕರ್ನಾಟಕದ ಕ್ರೈಮ್ ಫೈಲ್ಸ್ ತೆಗೆದು ನೋಡಿದ್ರೆ ತುಷ್ಟೀಕರಣದ ಫಲ ಕಣ್ಣಿಗೆ ರಾಚತ್ತೆ. जय श्री राम जय श्री राम जय श्री राम बोलिए अल्लाह ತನ್ನ ಸಹೋದ್ಯೋಗಿಯನ್ನ ಆಫೀಸಿನಿಂದ ಮನೆಗೆ ಬಿಡ್ತಾ ಇದ್ದ ಹಿಂದೂ ಯುವಕನಿಗೆ ತುಷ್ಟೀಕರಣದ ಫಲಾನುಭವಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಮತ್ತೊಂದ್ ಕಡೆ ಹುಬ್ಬಳ್ಳಿಯಲ್ಲಿ ಹರಳೆಣ್ಣೆ ಕುಡಿದು ಮುಕ್ಕದವನು ಹೇಳಿದ ಐ ಲವ್ ಯು ಅನ್ನ ನಿರಾಕರಿಸಿದ್ಲು ಅಂತ ಲವ್ ಜಿಹಾದಿ ಚಾಕು ಹಾಕಿ ಕೊಂದೇ ಬಿಟ್ಟ. ಮಡಿಕೇರಿಯಲ್ಲಿ ಮತ್ತದೇ ತುಷ್ಟೀಕರಣದ ಫಲ ಒಬ್ಬನ ಜೀವವನ್ನೇ ತೆಗೆದಿದೆ. ಮತ್ತಿಬ್ಬರನ್ನ ಐಸಿಯುನಲ್ಲಿ ಜೀವಕ್ಕಾಗಿ ಹೋರಾಡೋ ಸ್ಥಿತಿ ತಂದಿಟ್ಟಿದೆ. ಕಳೆದ 48 ಗಂಟೆಗಳಲ್ಲಿ ಕರ್ನಾಟಕದಲ್ಲಿ 8 ಕೊಲೆಗಳಾಗಿವೆ ಅಂದ್ರೆ ನಮ್ಮ ನಾಡು ಅದೆಂಥ ದುಸ್ಥಿತಿಗೆ ಬಂದಿದೆ ನೀವೇ ಲೆಕ್ಕ ಹಾಕಿ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕಾಂಗ್ರೆಸ್ ಬರ್ತಿದ್ದ ಹಾಗೇನೆ ತೋಳ ಹೊಕ್ಕಿ ಕುತ್ಕೊಳ್ತು. ಕೋಲಾರದಲ್ಲಿ ತಲವಾರಿನ ಕಮಾನು ಹಾಕಿ ಶಕ್ತಿ ಪ್ರದರ್ಶನದ ಮೊದಲ ಅಧ್ಯಾಯ ಶುರುವಾದಾಗ ಸಿದ್ದರಾಮಯ್ಯ ಸರ್ಕಾರ ಸೈಲೆಂಟ್ ಆಗಿ ನೋಡ್ತಾ ಕುತ್ಕೊಳ್ತೆ ಹೊರತು ಕ್ಷಿಪ್ರ ಕ್ರಮ ಕೈಗೊಳ್ಳಿಲ್ಲ. ಶಿವಮೊಗ್ಗದಲ್ಲಿ ಒಂದು ಕೋಮಿಗೆ ಸೇರಿದ ಮಂದಿ ತಲವಾರ್ ಝಳಪಿಸ್ತಾ ಓಡಾಡ್ತಾ ಇದ್ರೆ ಕಾಕಿ ಪಡೆ ತನ್ನೆಲ್ಲ ರಂಧ್ರಗಳನ್ನ ಮುಚ್ಕೊಂಡು ಮೌನವಾಗಬೇಕಾಯ್ತು. ಪೊಲೀಸರ ಕೈಗಳನ್ನೇ ಕೈಪಕ್ಷ ಕಟ್ಟಿದ್ದರ ಫಲವಾಗಿ ಕೊನೆಗೆ ಪೊಲೀಸರೇ ಕಲ್ಲು ಹೊಡೆಸ್ಕೋಬೇಕಾಯ್ತು. ವೀಕ್ಷಕರೇ, ನಿಮ್ಗೆ ನೆನಪಿರಬಹುದು, ನಾವೇನೇ ಮಾಡಿದ್ರು ಪೊಲೀಸರಿಗೆ ನಮ್ದೇನು ಕಿತ್ಕೊಳಕ್ಕಾಗಲ್ಲ ಅಂತ ಒಬ್ಬ ಹುಡುಗ ಟಿವಿ ಕ್ಯಾಮೆರಾಗಳ ಮುಂದೆ ಅಬ್ಬರಿಸಿದ್ದ. ವಿಧಾನಸೌಧದಲ್ಲೇ ಕಾಂಗ್ರೆಸ್ಸಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅದಕ್ಕೆ ಕೈಪಡೆ ಜೈಕಾರ ಹಾಕ್ತು. ಸುಸ್ಪಷ್ಟವಾಗಿ ಅದು ವಿಡಿಯೋದಲ್ಲಿ ದಾಖಲಾದ್ರೂ ಸುಳ್ಳು ಸುದ್ದಿಗಳ ಕಾರ್ಖಾನೆಯ ಮಾಲೀಕ ಪ್ರಿಯಾಂಕ್ ಖರ್ಗೆ ಅದನ್ನ ತಿರ್ಚೋಕೆ ತನ್ನೆಲ್ಲ ಶಕ್ತಿಯನ್ನ ವಿನಿಯೋಗಿಸಿದ್ರು. ಇದೆಲ್ಲದರ ಉಚ್ಛ್ರಾಯ ಸ್ಥಿತಿಯೇ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ. ನೇರವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ರಾಷ್ಟ್ರೀಯ ತನಿಖಾ ದಳ ಅನ್ನೋದೇನಾದ್ರೂ ಇಲ್ಲದೆ ಹೋಗಿದ್ದಿದ್ರೆ ಬಾಂಬ್ ಸ್ಫೋಟಿಸಿದ ಟೋಪಿ ಹಾಕಿದ ಪಾಪಿ ಇವತ್ತು ಬಾಂಗ್ಲಾದೇಶ್ ಮೂಲಕ ಪಾಕಿಸ್ತಾನ ಸೇರ್ಬಿಡ್ತಿದ್ದ. ಕಾಂಗ್ರೆಸ್ ಅನ್ನ ಕನ್ನಡಿಗರು ಮಟ್ಟ ಹಾಕದೆ ಇದ್ರೆ ನೀವು, ನಿಮ್ ಮಗಳು, ನಿಮ್ ಹೆಂಡತಿ, ಯಾರ ಮಾನ ಜೀವಗಳಿಗೂ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿರೋ ಗ್ಯಾರಂಟಿ ಅಂದ್ರೆ ಅದು ತುಷ್ಟೀಕರಣದ ಜಿಹಾದ್ ಮಾತ್ರ. ಇದೇ ನೋಡಿ ಕಾಂಗ್ರೆಸ್ ತಂದಿರೋ ಪ್ರಗತಿ. ಈ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಗ್ಯಾರಂಟಿ ನಂಬಿ ಹೋದ್ರೆ ನಿಮ್ಮ ಜೀವಕ್ಕೆ ಗ್ಯಾರಂಟಿ ಇರಲ್ಲ. ಎಚ್ಚರಿಕೆಯಿಂದಿರಿ.